ದೊಡ್ಡದಾದ ಗಾರ್ಮೆಂಟ್ಸ್ ಓನರ್ ಆಗಿರುವ ರಾಜೇಶ್ ತಿಂಡಿ ತಿನ್ನಲೆಂದು ಹೋಟೆಲ್ಗೆ ಹೋಗಿ ತಿಂಡಿ ತಿಂದ ನಂತರ ಹೋಟೆಲ್ನಿಂದ ಹೊರಗೆ ಬಂದ ನಾನು ಇಂತಹ ಒಂದು ಘಟನೆಯನ್ನ ನೋಡ್ತೀನಿ ಅಂತ ಕನಸಲ್ಲೂ ಅಂದುಕೊಂಡಿರಲಿಲ್ಲ. ಹೊರಗಡೆ ಪಾನ್ ಬೀಡ ತಿಂತ ನಿಂತಿದ್ದ ನನ್ನ ಬಳಿ ಒಬ್ಬ ಹುಡುಗಿ ಬಂದ್ಲು. ನನ್ನನ್ನ ನೋಡಿ ಕಣ್ಣೀರ್ ಹಾಕ್ತಾ ಆ ಹುಡುಗಿ ನನ್ನ ಕಾಲಿಗೆ ಬಿದ್ದಳು. ತಕ್ಷಣ ಅವಳನ್ನ ಮೇಲಕ್ಕೆತ್ತಿ, ಯಾರ್ ನೀನು? ನಿನ್ನ ಹೆಸರೇನು? ಯಾಕೆ ಅಳ್ತಿದ್ಯಾ? ಊಟ ಏನಾದ್ರೂ ಬೇಕಾ ಎಂದಾಗ ಆ ಹುಡುಗಿ, ನನ್ನ ಹೆಸರು ಮಂಜು ಎಂದು ನನ್ನನ್ನ ಗಂಭೀರವಾಗಿ ನೋಡ್ತಾ, ನಾನು ನಿಮ್ ಜೊತೆ ಬರ್ಲಾ ಎಂದು ದುಃಖದ ಧ್ವನಿಯಿಂದ ಹೇಳಿದಾಗ ಆ ಹುಡುಗಿಯ ಮಾತನ್ನ ಕೇಳಿ ನನಗೆ ಆಶ್ಚರ್ಯವಾಗ್ತಿತ್ತು. ನನಗೆ ಅಮ್ಮ ಇಲ್ಲ ಎಂದು ದುಃಖದಿಂದ ಕಣ್ಣೀರ್ ಹಾಕ್ತಾ ಇರೋದನ್ನ ನೋಡಿ, ನೋಡಮ್ಮ, ನಮ್ಮನೆ ತುಂಬಾ ದೂರ ಇರೋದು ಎಂದಾಗ, ನಿಮ್ಮನೆ ಎಷ್ಟೇ ದೂರ ಇರ್ಲಿ ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ, ನಾನು ನಿಮ್ಮ ಮಗಳಾಗಿರ್ತೀನಿ, ನಿಮ್ಮ ಮನೆ ಕೆಲಸ ಎಲ್ಲ ಮಾಡ್ತೀನಿ, ನನಗೆ ಊಟ ಕೊಡಿ ಸಾಕು ಎಂದಾಗ ಅಷ್ಟರಲ್ಲಿ ಹೋಟೆಲ್ನ ವಾಚ್ಮೆನ್ ಬಂದು, ತುಂಬಾ ಬಡ ಹುಡುಗಿ ಸರ್, ದಿನ ಈ ಹೋಟೆಲ್ ಮುಂದೆ ಬಂದು ಭಿಕ್ಷೆ ಬೇಡಿ ಊಟ ಮಾಡ್ತಾಳೆ, ದೇವಸ್ಥಾನಗಳ ಹತ್ರ ಕೊಡುವ ಪ್ರಸಾದನ ಇಸ್ಕೊಂಡು ಹೋಗ್ತಾಳೆ, ಇಲ್ಲಿ ಎಲ್ಲೋ ಪಕ್ಕದಲ್ಲೇ ನಾವಿರೋದು ಅಂತ ಹೇಳ್ತಿರ್ತಾಳೆ. ಅವರ ತಾಯಿ ಯಾವುದೋ ಆಕ್ಸಿಡೆಂಟ್ನಲ್ಲಿ ಹೊರಟೋದ್ರಂತೆ, ತಂದೆಗೆ ಕಾಲಿಲ್ವಂತೆ, ಪಾಪ ದುಡಿಯೋದಕ್ಕೆ ಆಗದೆ ಜೀವನ ತುಂಬಾ ಕಷ್ಟ ಆಗೋಗಿದೆ ಎಂದು ಆತ ಹೇಳಿದ ಆ ಮಾತನ್ನ ಕೇಳಿದ ನನಗೆ ಕರುಣೆಯಿಂದ ದುಃಖದಿಂದ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂತು. ಆ ಮುಗ್ಧ ವಯಸ್ಸಿನ ಹುಡುಗಿಯ ಮಾತುಗಳನ್ನ ಕೇಳಿದ ನನ್ನ ಹೃದಯ ನೋವಿನಿಂದ ಕರಗಿ ಹೋಯ್ತು. ಎಷ್ಟೊಂದು ಅಸಹಾಯಕತೆಯಿಂದ ಆ ಮಗು ನನ್ನ ಕಾಲನ್ನ ಹಿಡಿದು, ನನಗೆ ತಾಯಿ ಇಲ್ಲ, ನಾನು ನಿಮ್ಮ ಮನೆಗೆ ಬರ್ತೀನಿ ಎಂದಾಗ ಒಂದು ಕ್ಷಣಕ್ಕೆ ನನ್ನ ಹೃದಯವೇ ಒಡೆದು ಹೋದ ಹಾಗಾಗೋಯ್ತು. ಇಷ್ಟು ಚಿಕ್ಕ ಹೃದಯದಲ್ಲಿ ಎಷ್ಟೆಲ್ಲ ನೋವುಗಳಿದೆ. ಆಟ ಆಡುವ ಈ ವಯಸ್ಸಿನಲ್ಲಿ ಮಕ್ಕಳೆಲ್ಲ ತಂದೆ ತಾಯಿ ಜೊತೆ ಸಂತೋಷವಾಗಿರುವಾಗ ಈ ಹುಡುಗಿ ಭಿಕ್ಷೆ ಬೇಡ್ತಾ ಆಸರೆಗಾಗಿ ಹುಡುಕುತ್ತಿರುವಾಗ ಆ ಹುಡುಗಿಯನ್ನು ನೋಡಿ, ಬಾಯಿಲಿ ಅಳ್ಬೇಡಮ್ಮ ಎಂದು ಹೇಳಿ, ನೋಡು, ನಾನು ನಿನ್ನನ್ನ ನನ್ನ ಮನೆಗೆ ಕರ್ದುಕೊಂಡು ಹೋಗ್ತೀನಿ, ಆದ್ರೆ ನೀನು ಸ್ಕೂಲಿಗೆ ಹೋಗ್ಬೇಕು, ಕಷ್ಟಪಟ್ಟು ಓದಬೇಕು, ಹಾಗಿದ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಎಂದಾಗ ಆಕೆ ಹೇಳಿದ್ಲು, ನಾನು ನಿಮ್ ಜೊತೆ ಬರ್ತೀನಿ, ನೀವು ಹೇಳ್ದ ಹಾಗೆಲ್ಲ ಕೇಳ್ಕೊಂಡಿರ್ತೀನಿ ಎಂದು ಹೇಳಿ ಆಕೆ ರಾಜೇಶ್ ಜೊತೆ ಹೋಗೋದಕ್ಕೆ ಒಪ್ಪಿಕೊಂಡ್ಲು. ಕಾರನ್ನ ಹತ್ತುತ್ತಾಳೆ. ಮುಂದೆ ಅವಳ ಜೀವನ ಏನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳಿಗೆ ಒಂದು ಆಸರೆ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಿಂದ ಹೊರಡ್ತಾಳೆ. ಕಾರಿನ ಒಳಗೆ ಕುಳಿತ ತಕ್ಷಣ ಅವಳ ಮುಖದಲ್ಲಿ ಒಂದು ರೀತಿ ಸಂತೋಷ. ರಾಜೇಶ್ ಅವಳನ್ನ ಕರೆದುಕೊಂಡು ದೊಡ್ಡದಾದ ಒಂದು ಶೋರೂಮ್ಗೆ ಹೋಗ್ತಾರೆ. ಅವಳಿಗೆ ಬೇಕಾಗಿರುವ ಬಟ್ಟೆ ಹಾಗೂ ಚಪ್ಪಲಿಯನ್ನ ತೆಗೆದುಕೊಂಡು ಅವಳು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ಅವಳು ಸ್ವಲ್ಪ ಸುಸ್ತಾಗಿರ್ತಾಳೆ, ಹಾಗಾಗಿ ಅವಳಿಗೆ ಊಟ ತಿನ್ನಿಸಿ ಮಧ್ಯಾಹ್ನದ ಹೊತ್ತಿಗೆ ಅವರು ಅವಳನ್ನ ಕರೆದುಕೊಂಡು ಅವಳ ಮನೆಗೆ ಹೋಗ್ತಾರೆ. ಮನೆಯ ಮುಂದೆ ಕಾರನ್ನು ನಿಲ್ಲಿಸಿದ ತಕ್ಷಣ ಕಾರಿನಿಂದ ಇಳಿದು ತನ್ನ ಎಲ್ಲಾ ವಸ್ತುಗಳನ್ನ ಎತ್ಕೊಂಡು ತುಂಬಾ ಸಂತೋಷ ಪಡ್ತಾ ತನ್ನ ತಂದೆಗೆ ತೋರಿಸೋದಕ್ಕಂತ ಹೇಳಿ ಉತ್ಸಾಹದಿಂದ ಮನೆಯ ಒಳಗೆ ಹೋಗ್ತಾಳೆ. ಆಗ ಬಾಗಿಲ ಬಳಿಯೇ ಕುಳಿತುಕೊಂಡಿದ್ದ ಅವಳ ತಂದೆ ಅವಳನ್ನ ನೋಡಿ ಸಂತೋಷದಿಂದ, ಅವಳ ತಂದೆಯ ಕಣ್ಣುಗಳು ಹಾತುರುವಿಕೆಯಿಂದ ಕಾಯುತ್ತಿದ್ರೆ ಇನ್ನೊಂದು ಕಡೆ ದುಃಖದಿಂದ ತುಂಬಿದ್ದವು. ಒಂಟಿ ಮಗಳು ಮನೆಯಿಂದ ಹೊರಗೆ ಹೋಗಿ ಪರಿಚಯ ಇಲ್ಲದ ಗಂಡಸಿನ ಜೊತೆ ಮನೆಗೆ ಬಂದಾಗ ತಂದೆಯ ಮನಸ್ಸಿನಲ್ಲಿ ಒಂದು ರೀತಿ ಚಿಂತೆ ಉಂಟಾಗುತ್ತದೆ. ಆದರೆ ಅವಳನ್ನ ತನ್ನ ಮಡಿಲಿನಲ್ಲಿ ಎತ್ಕೊಂಡು ಪ್ರೀತಿಯಿಂದ ಅವಳ ತಲೆಯನ್ನು ಸವರುತ್ತಾ, ಮಗಳೇ, 2 ದಿನದಿಂದ ಎಲ್ಲಮ್ಮ ಹೋಗಿದ್ದೆ, ಇಂತಹ ಪರಿಸ್ಥಿತಿಯಲ್ಲಿ ನಾನು ಎಲ್ಲಿ ಅಂತ ಹುಡ್ಕೋದಕ್ಕಾಗುತ್ತೆ ಹೇಳು ಎಂದಾಗ ಮಗಳು ನಗ್ತಾ ಹೇಳ್ತಾಳೆ, ಅಪ್ಪ, ನನಗೆ ಈ ಅಂಕಲೇ ಬಟ್ಟೆಗಳನ್ನ ತೆಗೆದುಕೊಟ್ಟಿದ್ದು, ಜೊತೆಗೆ ಹೊಸ ಚಪ್ಪಲಿ, ತಿನ್ನೋದಕ್ಕೆ ಎಷ್ಟೆಲ್ಲ ಕೊಡ್ಸಿದ್ದಾರೆ ನೋಡು ಎಂದಾಗ, ಹೌದು, ನಿಮ್ಮ ಮಗಳು ನನಗೆ ಹೋಟೆಲ್ ಬಳಿ ಸಿಕ್ಕಿದ್ಲು, ತುಂಬಾ ಮುದ್ದಾಗಿ ಮಾತಾಡ್ತಾಳೆ, ಅವಳ ಮಾತಲ್ಲಿ ಎಷ್ಟೆಲ್ಲ ದುಃಖ ಇದೆ ಅನ್ನೋದು ನನ್ಗೆ ಅರ್ಥವಾಯ್ತು. ನೋಡಿ, ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ
ಇದರಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವ ಸ್ವಲ್ಪ ವಸ್ತುಗಳಿವೆ, ಇದನ್ನ ಇಟ್ಕೊಳ್ಳಿ ಅಂದಾಗ ಅವಳ ತಂದೆ ಹೇಳ್ತಾರೆ, ಈಗಿನ ಕಾಲದಲ್ಲೂ ನಿಮ್ಮಂತಹವ್ರು ಇರ್ತಾರಂತಂದ್ರೆ ನಂಬೋದಕ್ಕಾಗಲ್ಲ ಸ್ವಾಮಿ. ನನ್ನ ಮಗಳನ್ನ ನನ್ನ ಮನೆಯವರೆಗೂ ಕರೆದುಕೊಂಡು ಬಂದ್ಬಿಟ್ರಲ್ಲ, ನನಗಷ್ಟು ಸಾಕು. ತುಂಬಾ ಉಪಕಾರ ಆಯ್ತು ಸ್ವಾಮಿ. ಇದರಲ್ಲಿ ಉಪಕಾರ ಏನೂ ಇಲ್ಲ. ಮನುಷ್ಯನಾಗಿದ್ದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮನುಷ್ಯನಾಗಿ ನನ್ನ ಕರ್ತವ್ಯ ಅಷ್ಟೇ ಎಂದು ಹೇಳಿ ರಾಜೇಶ್ ಅಲ್ಲಿಂದ ಹೊರಡುವಷ್ಟರಲ್ಲಿ ಮಂಜು, ಅಂಕಲ್ ನೀವು ಹೋಗ್ಬಿಡಿ, ಇಲ್ಲೇ ಇರಿ ಎಂದಾಗ ಆತ ಅವಳ ಮುಖವನ್ನ ನೋಡಿ ಮುಗುಳ್ನಗೆಯಿಂದ ಹೇಳ್ತಾರೆ, ನಾನು ಇಲ್ಲೇ ಇದ್ರೆ ನನ್ನ ಕೆಲಸ ಯಾರು ಮಾಡ್ತಾರೆ ಹೇಳು? ನೋಡು, ಆಗಾಗ ನಾನು ಬರ್ತಾ ಇರ್ತೀನಿ, ನಿನಗೆ ಏನೇನ್ ಬೇಕೋ ಅದನ್ನೆಲ್ಲ ತಂದು ಕೊಡ್ತೀನಿ, ನಿನಗೆ ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ, ಸರಿನಾ ಎಂದಾಗ ಮಂಜು ದುಃಖದಿಂದ ಮೌನವಾಗ್ತಾಳೆ. ಕೊನೆಗೂ ಸಂಜೆಯಾಗ್ತಾ ಬರುತ್ತೆ. ರಾಜೇಶ್ ಅಲ್ಲಿಂದ ಹೊರಡುವಾಗ ಸ್ವಲ್ಪ ಏರಿದ ಧ್ವನಿಯಲ್ಲಿ, ಸರಿ ಈಗ ನಾನು ಹೊರಡ್ತೀನಿ. ನೋಡಿ, ನಿಮ್ಮ ಮಗಳ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಇವತ್ತಿನಿಂದ ಅವಳ ಎಲ್ಲಾ ಜವಾಬ್ದಾರಿನ ನಾನ್ ನೋಡ್ಕೊಳ್ತೇನೆ. ಅವಳನ್ನ ಬೆಳೆಸುವ ಜವಾಬ್ದಾರಿ ನಂದು. ಈ ಜವಾಬ್ದಾರಿನ ನಾನು ಸಂತೋಷವಾಗಿ ಒಪ್ಕೊಂಡು ಮಾಡ್ತಿರೋದು. ಸಮಯ ಸಿಕ್ಕಾಗ ನಾನು ಬಂದು ಹೋಗ್ತೀನಿ. ನಾಳೆನೆ ಅವಳು ಸ್ಕೂಲ್ಗೆ ಹೋಗೋ ವ್ಯವಸ್ಥೆನ ಮಾಡ್ತೀನಿ ಎಂದು ಹೇಳಿ ತನ್ನ ಜೇಬಿನಿಂದ ಸ್ವಲ್ಪ ದುಡ್ಡನ್ನ ಎತ್ತಿ ಮಂಜುಳ ತಂದೆಯ ಕೈಗಳಿಟ್ಟು, ನೋಡಿ, ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ. ಇದರಲ್ಲಿ ಸ್ವಲ್ಪ ದುಡ್ಡಿದೆ, ನಿಮಗೇನಾದ್ರೂ ಅವಶ್ಯಕತೆ ಇದ್ರೆ ಇದನ್ನ ಖರ್ಚು ಮಾಡ್ಕೊಳ್ಳಿ, ಮತ್ತೆ ನಾನು ಬರ್ತೀನಿ ಅಂದಾಗ ಆ ಬಡ ಮಂಜುಳ ತಂದೆ ಕಣ್ಣೀರ್ ಹಾಕ್ತಾ ಅವರ ಪಾದಗಳನ್ನು ಮುಟ್ಟುತ್ತಾ ನಮಸ್ಕರಿಸಲು ಹೋದಾಗ, ಅಯ್ಯೋ ನೀವು ದೊಡ್ಡವರು, ನನ್ನ ಕಾಲನ್ನ ಹಿಡಿಯೋದು ಸರಿಯಿಲ್ಲ ಎಂದಾಗ ಮಂಜುಳ ತಂದೆ ಕಣ್ಣೀರ್ ಹಾಕ್ತಾ ಹೇಳ್ತಾರೆ, ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಿದ್ಯಪ್ಪ. ಬಹಳ ಸಮಯದ ನಂತರ ನಮಗಿಂತಹ ಒಂದು ಸಂದರ್ಭ ನೋಡೋದಕ್ಕೆ ಸಿಗ್ತಾ ಇರೋದು ಖುಷಿ ಆಗ್ತಿದೆ. ಯಾರು ಹೆತ್ತ ಮಗನೋ ನೀನ್ ಕಣಪ್ಪ. ತಿನ್ನುವ ಊಟಕ್ಕೂ ಕಷ್ಟ ಆಗಿರೋ ನಮಗೆ ದೇವರ ಹಾಗೆ ಬಂದು ನನಗೆ ಹಾಗೂ ನನ್ನ ಮಗಳಿಗೆ ಸಹಾಯ ಮಾಡ್ತೀನಿ ಎಂದಾಗ ನಾನು ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ನಮ್ಮಂತಹ ಅಸಹಾಯಕವಂತರಿಗೆ ಕರುಣೆ ತೋರಿಸಿ ಸಹಾಯ ಮಾಡೋದಕ್ಕೆ ಮುಂದೆ ಬಂದ ನಿಮ್ಮ ಜೀವನದಲ್ಲಿ ಆ ದೇವ್ರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಪ್ಪ. ಇದರ ಪ್ರತಿಫಲ ಖಂಡಿತ ಆ ದೇವ್ರು ನಿಮಗ್ ಕೊಡ್ತಾನೆ ಎಂದಾಗ, ಹಾಗೇನಿಲ್ಲ, ಅದನ್ನ ನಿಮ್ಮಂತಹವರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸರಿ, ಸಮಯ ತುಂಬಾ ಆಗೋಗಿದೆ, ನಾನು ಹೊರಡ್ತೀನಿ ಎಂದು ಹೇಳಿ ಆತ ಅಲ್ಲಿಂದ ಹೊರಟೋಗ್ತಾನೆ. ಆತ ಹೇಳಿದ ಪ್ರಕಾರ 2 ದಿನಕ್ಕೆ ಮಂಜುಳನ್ನ ಸ್ಕೂಲ್ ಅಡ್ಮಿಷನ್ ಮಾಡಿಸ್ತಾರೆ. ಯೂನಿಫಾರ್ಮ್ ಅನ್ನು ಹಾಕಿರುವ ಮಂಜುಳನ್ನ ನೋಡೋದಕ್ಕೆ ತುಂಬಾ ಸೊಗಸಾಗಿ ಕಾಣ್ತಿದ್ಲು. ಸ್ಕೂಲಿನಲ್ಲಿ ಎಲ್ಲರ ಜೊತೆ ಸಮವಾಗಿ ಕಾಣುತ್ತಿದ್ದ ಮಂಜುಗೆ ತಾನು ಬಡವಳು ಅನ್ನೋ ಮುಜುಗರವಿಲ್ಲದೆ ಸ್ವಾಭಿಮಾನ ಅನ್ನೋದು ಕಾಣುತ್ತಿತ್ತು. ಇದೇ ರೀತಿ ಮಂಜು ದಿನವೂ ಶಾಲೆಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಸಮಯ ಸಿಕ್ಕಾಗಲೆಲ್ಲ ರಾಜೇಶ್ ಕೂಡ ಅವರ ಬಗ್ಗೆ ವಿಚಾರಿಸ್ತಾ ಪ್ರತಿ ತಿಂಗಳು ಅವರ ಮನೆಗೆ ಬೇಕಾಗಿದ್ದ ರೇಷನ್ ಅನ್ನು ಹಾಗೂ ಅವಶ್ಯಕತೆ ಇರುವ ವಸ್ತುಗಳನ್ನ ತಂದುಕೊಟ್ಟು ಮನೆಗೆ ದುಡ್ಡನ್ನ ಕೊಟ್ಟು ಹೋಗ್ತಿದ್ರು. ಇದರಿಂದಾಗಿ ತಕ್ಕ ಮಟ್ಟಿಗೆ ಅವರ ಮನೆಯ ಪರಿಸ್ಥಿತಿ ಬದಲಾಗ್ತಾ ಬರುತ್ತೆ. ಆದರೆ ಇಲ್ಲಿಂದ ಅವರ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಅಂತ ಅವರು ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ ಅನ್ಸುತ್ತೆ. ನೋಡ್ತಾ ನೋಡ್ತಾ ವರ್ಷಗಳು ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿಗಾಗಲೇ ಮಂಜು ವಯಸ್ಸಿಗೆ ಬಂದಿರ್ತಾಳೆ. ಬಾಲ್ಯದಿಂದ ಯೌವನಕ್ಕೆ ಬಂದು ಹಸಿರಾದ ಹೊಲಗಳಿಗೆ ಕಾಲಿಡ್ತಾಳೆ. ಕಾಲೇಜು ಮೆಟ್ಟಿಲು ಹತ್ತಿರ್ತಾಳೆ. ಸೌಂದರ್ಯದಲ್ಲಿ ಎಲ್ಲರನ್ನ ಮೀರಿಸುವ ಹಾಗಿರ್ತಾಳೆ. ನೋಡೋದಕ್ಕೆ ಸರಳವಾಗಿದ್ರು ಅವಳು ಹಾಕುತ್ತಿದ್ದ ಬಟ್ಟೆಗಳು ವರ್ಣಮಯವಾಗಿ ಸರಳವಾಗಿರ್ತಿತ್ತು. ಅವಳು ಆಡುವ ಮಾತಿನಲ್ಲಿ ಯಾವುದೇ ಅಹಂಕಾರವಿಲ್ಲದ ಸರಳವಾದ ಮಾತನ್ನ ಆಡ್ತಿದ್ಲು. ಇನ್ನು ಅವಳಿಗೆ ಸಹಾಯ ಮಾಡಿ ಇಷ್ಟರ ಮಟ್ಟಿಗೆ ತಂದ ರಾಜೇಶ್ನ ಮಗ ಡೆಲ್ಲಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಇಂಜಿನಿಯರ್ ಮುಗಿಸಿ ತನ್ನ ಮನೆಗೆ ಹಿಂತಿರುಗಿರ್ತಾನೆ.
ಅವನನ್ನ ಸ್ವಾಗತಿಸಲು ಮನೆ ತುಂಬಾ ಹಬ್ಬದ ವಾತಾವರಣದಲ್ಲಿ ಅಲಂಕಾರವಾಗಿರುತ್ತೆ. ವಿಶೇಷವಾಗಿ ಅವನನ್ನ ಸ್ವಾಗತಿಸಲು ಮಂಜು ಕೂಡ ಅಲ್ಲಿ ಬಂದಿರ್ತಾಳೆ. ಮೊದಲೇ ಸುಂದರವಾಗಿರುವ ಮಂಜು ಗುಲಾಬಿ ಬಣ್ಣದ ಸೀರೆಯನ್ನ ಹುಟ್ಟು ಉದ್ದವಾದ ಜಡೆ ಹಾಕಿಕೊಂಡು ಸುಂದರವಾಗಿ ಕಾಣಿಸುತ್ತಿದ್ಲು. ಇಷ್ಟು ದಿನದಿಂದ ತನಗಾಗಿ ಅಂತ ಹೇಳಿ ಅವಳು ಯಾವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದವಳಲ್ಲ. ಇದೇ ಮೊದಲ ಬಾರಿ ಇಷ್ಟೊಂದು ಸೊಗಸಾಗಿ ರೆಡಿಯಾಗಿರ್ತಾಳೆ. ರಾಜೇಶ್ ಕೂಡ ಅವಳನ್ನ ಸ್ವಂತ ಮಗಳ ಹಾಗೆ ಪ್ರೀತಿಸುತ್ತಿರ್ತಾರೆ. ಮಗ ನವೀನ್ ನನ್ನು ನೋಡಲು ಅವನ ಸ್ನೇಹಿತರೆಲ್ಲ ಬಂದಿರ್ತಾರೆ. ಏರ್ಪೋರ್ಟ್ ನಿಂದ ಮನೆಗೆ ಬಂದ ನವೀನ್ ಅವನ ಸ್ನೇಹಿತರೆಲ್ಲ ಹಾರವನ್ನ ಹಾಕಿ ಬರಮಾಡ್ಕೊಂಡ್ರೆ ಇತ್ತ ಮಂಜು ಆರತಿಯನ್ನು ಮಾಡಲು ಮುಂದೆ ಬರ್ತಾಳೆ. ಕಾರಿನಿಂದ ಇಳಿದ ನವೀನ್ ಅವಳನ್ನು ನೋಡಿದ ತಕ್ಷಣ ಅವಳ ಸೌಂದರ್ಯಕ್ಕೆ ಮೊರೆ ಹೋಗ್ತಾನೆ. ಒಂದು ಕ್ಷಣಕ್ಕೆ ಅವಳನ್ನೇ ನೋಡ್ತಾ ನಿಂತು ಬಿಡ್ತಾನೆ. ಆ ಕ್ಷಣವೇ ಅವನ ಮನಸ್ಸಿನಲ್ಲಿ ಅವಳಿಗೋಸ್ಕರ ಪ್ರೀತಿ ಹುಟ್ಟಿಕೊಳ್ಳುತ್ತೆ. ಆರತಿಯಾದ ಮೇಲೆ ಅವನು ಮನೆ ಒಳಗೆ ಬರ್ತಾನೆ. ಸ್ನೇಹಿತರ ಜೊತೆ ಮಾತುಕತೆಯಾದ ಮೇಲೆ ಊಟ ತಿಂದು ಅವನ ಸ್ನೇಹಿತರೆಲ್ಲ ಹೊರಟು ಹೋಗ್ತಾರೆ. ಆದರೆ ಬೇರೆ ದಿನ ಮಂಜು ಹಾಸ್ಟೆಲ್ಗೆ ಹೋಗೋದಕ್ಕೆ ತಯಾರಿಗಳು ನಡೆಸ್ತಾ ಇರ್ತಾಳೆ. ಯಾಕಂದ್ರೆ ಡಿಗ್ರಿ ಓದುತ್ತಿದ್ದ ಮಂಜು ಹಾಸ್ಟೆಲ್ನಲ್ಲಿದ್ದು ತನ್ನ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾಳೆ. 5-6 ದಿನಕ್ಕೋಸ್ಕರ ರಜೆ ತಗೊಂಡು ತನ್ನ ಮನೆಗೆ ಬಂದಿರ್ತಾಳೆ. ಇನ್ನೇನು ಬೇರೆ ದಿನ ಅವಳು ಕೂಡ ಹೊರಡೋ ಸಮಯ. ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಹೊರಡಲು ನಿಂತಾಗ ತನ್ನ ತಂದೆಯ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಮುಖದಲ್ಲಿ ದುಃಖ ಎತ್ತಿ ಕಾಣಿಸುತ್ತಿತ್ತು. ಸಹಾನುಭೂತಿಯಿಂದ ಮಗಳು ನೋಡಿದ್ದನ್ನ ನೋಡಿ ತಂದೆಯ ಕಣ್ಣಲ್ಲಿ ಕಣ್ಣೀರನ್ನು ತಡೆಯೋದಕ್ಕಾಗಲ್ಲ. ಅಷ್ಟರಲ್ಲಿ ರಾಜೇಶ್ ಹಾಗೂ ಮಗ ಕೂಡ ಬಂದು, ಸರಿ ಮಂಜು, ಲೇಟ್ ಆದ್ರೆ ಟ್ರೈನ್ ಮಿಸ್ ಆಗ್ಬಿಡುತ್ತೆ, ನಾವು ಸ್ಟೇಷನ್ವರೆಗೂ ಬಿಟ್ಬಿಟ್ಟು ಬರ್ತೀವಿ, ಹೋಗಿ ಕಾರ್ನಲ್ಲಿ ಕುಳಿತುಕೋ ಎಂದಾಗ ದುಃಖದಿಂದ ಕಣ್ಣೀರು ಹಾಕುತ್ತಾ ತನ್ನ ತಂದೆಯನ್ನು ತಪ್ಪಿಕೊಂಡು, ಅಪ್ಪ ಅಳ್ಬೇಡ, ಈ ವರ್ಷ ನನ್ನ ಎಕ್ಸಾಮ್ ಮುಗಿದು ಹೋಗುತ್ತೆ, ಆದಷ್ಟು ಬೇಗ ನಾನು ಬಂದು ಬರ್ತೀನಿ ಎಂದು ಹೇಳಿ ಅವಳಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ತಂದೆಗೆ ಮಾತ್ರ ವಯಸ್ಸಿಗೆ ಬಂದ ಮಗಳು ಒಬ್ಬಂಟಿಯಾಗಿ ಈ ರೀತಿ ಎಷ್ಟು ದಿನ ಅಂತ ಇರೋದು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ ಅನ್ನೋ ಯೋಚನೆ ಶುರುವಾಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದ ಅವಳ ತಂದೆ, ಕಾಲ ಬೇರೆ ಸರಿ ಇಲ್ಲ, ಮೊದಲೇ ವಯಸ್ಸಿಗೆ ಬಂದ ಹುಡುಗಿ, ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಯಾರು ಗತಿ ಎಂದು ಹೇಗಾದರೂ ಮಾಡಿ ಈ ಸಲ ಓದು ಮುಗಿದ ತಕ್ಷಣ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ಶುರುವಾಗುತ್ತೆ. ಅದು ಸಾಲದೆ ಅಕ್ಕಪಕ್ಕದವರೆಲ್ಲ ಮಗಳನ್ನ ನೋಡಿ ಆಡಿಕೊಳ್ತಾರೆ. ಮೊದಲೇ ತಾಯಿ ಇಲ್ಲದ ಹುಡುಗಿ ಒಬ್ಬಳೆ ಹೊರಗಡೆ ಹೋಗಿ ಓದ್ತಾ ಇದ್ದಾಳೆ ಅಂತಂದ್ರೆ ಹೊರಗಡೆ ಏನೇನ್ ನಡೀತಾ ಇದೆಯೋ ಏನೋ ಅಂತ ಹೇಳಿ ಅನುಮಾನದ ದೃಷ್ಟಿಯಿಂದ ಮಾತಾಡ್ತಿರ್ತಾರೆ. ಮಂಜು ಹಾಸ್ಟೆಲ್ಗೆ ಹೋಗಿ 15 ದಿನ ಮುಗಿತಿರುತ್ತೆ. ಅಲ್ಲಿಗಾಗಲೇ 2-3 ಸಂಬಂಧಗಳು ಕೂಡ ಬಂದಿರುತ್ತೆ. ಮಗಳಿಗೆ ಬಂದ ಸಂಬಂಧಗಳೆಲ್ಲ ಅವಳ ತಂದೆ ಮೊದಲು ಅವಳನ್ನ ಸಾಕಿದ ರಾಜೇಶ್ ಬಳಿ ಪ್ರಸ್ತಾಪ ಮಾಡಿದಾಗ ಅವರು ಹೇಳ್ತಿದ್ರು, ಅವಳ ಮದುವೆಯ ವಿಚಾರವಾಗಿ ನಾನು ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದೇನೆ ಎಂದು ಹೇಳ್ತಿದ್ರು. ಸ್ವಲ್ಪ ದಿನ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ ಮದುವೆ ವಿಷಯವನ್ನ ನಿಲ್ಲಿಸ್ಬಿಡ್ತಿದ್ರು. ಅಲ್ಲಿಗಾಗಲೇ ತಿಂಗಳಾದ ಮೇಲೆ ಮಂಜು ಎಕ್ಸಾಮ್ ಬರೆದು ಮತ್ತೆ ಮನೆಗೆ ಬರ್ತಾಳೆ. ಹೀಗೆ ಒಂದು ದಿನ ರಾಜೇಶ್ ಮಂಜುಳನ್ನ ನೋಡೋ ನೆಪವನ್ನ ಮಾಡಿ ಅವಳ ಮನೆಗೆ ಬಂದು ಮಾತಲ್ಲಿ ಅವಳ ತಂದೆಯ ಬಳಿ, ನಾನು ನಿಮ್ಮ ಮಗಳನ್ನು ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಬೇಕು ಅಂತಿದ್ದೇನೆ ಎಂದಾಗ ಮಂಜು ತಂದೆ ಹೇಳ್ತಾರೆ, ಅಯ್ಯೋ, ನಮ್ಮಂತಹ ಬಡವರ ಮನೆ ಹುಡುಗಿನ ನಿಮ್ಮ ಮನೆ ಸೊಸೆಯಾಗಿ ಕಳ್ಸೋದಂತಂದ್ರೆ ಎಂದ ತಕ್ಷಣ ರಾಜೇಶ್ ಹೇಳ್ತಾರೆ, ದಯವಿಟ್ಟು ಈ ಸಂಬಂಧ ಸ್ವೀಕಾರ ಮಾಡಿ. ಚಿಕ್ಕ ವಯಸ್ಸಿನಿಂದ ನಾನು ಅವಳನ್ನ ನೋಡ್ತಾ ಇದ್ದೀನಿ. ಹೊರಗಡೆ ಯಾರನ್ನೋ ಗುರುತು ಪರಿಚಯ ಇಲ್ಲದ ಹುಡುಗಿನ ನನ್ನ ಮಗನಿಗೆ ತರೋದಕ್ಕಿಂತ ತಾಯಿ ಇಲ್ಲದ ಹುಡುಗಿ ಚಿಕ್ಕ ವಯಸ್ಸಿನಿಂದಾನು ನಾನು ಅವಳನ್ನ ನೋಡ್ತಾ ಇದ್ದೀನಿ.
ನಮ್ಮನೆಗೆ ಅವಳು ಸೊಸೆಯಾಗಿ ಬಂದ್ರೆ ಅವಳನ್ನ ಸುಖವಾಗಿ ಇಟ್ಕೊಳ್ತೇನೆ. ದಯವಿಟ್ಟು ನನ್ನ ವಿನಂತಿಯನ್ನ ಸ್ವೀಕರಿಸಿ. ನನ್ನ ಮಗ ಕೂಡ ಅವಳನ್ನ ತುಂಬಾ ಇಷ್ಟಪಡ್ತಿದ್ದಾನೆ. ಇನ್ನು ನಾನು ಕೂಡ ನನ್ನ ಮಗ ಚಿಕ್ಕವನಾಗಿದ್ದಾಗ ನನ್ನ ಹೆಂಡತಿನ ಕಳೆದುಕೊಂಡೆ. ಹಾಗಾಗಿ ನನ್ನ ಮಗನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ಟಿದ್ದೇನೆ. ಅವನು ಇಷ್ಟಪಟ್ಟಿದ್ದನ್ನ ಇಲ್ಲ ಅನ್ನೋ ಹಾಗೆ ಕೊಡೋ ಅಭ್ಯಾಸ ಆಗೋಗಿದೆ. ಈಗ ಅವನು ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾನೆ. ನನ್ನ ಮಗ ಮಂಜುಗೆ ತಕ್ಕ ಜೋಡಿ. ಹಾಗಾಗಿ ಬೇಡ ಅಂದಿರ ಈ ಸಂಬಂಧನ ಒಪ್ಕೊಳ್ಳಿ. ಬೇಕಾದ್ರೆ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ ಎಂದಾಗ ಅವಳ ತಂದೆ ಹೇಳ್ತಾರೆ, ಎಂತ ದೊಡ್ಡ ಮಾತು ಹೇಳ್ತಾ ಇದ್ದೀರಾ ಸ್ವಾಮಿ ನೀವು. ನೀವು ಕೊಟ್ಟ ಭಿಕ್ಷೆನೇ ಇವತ್ತು ನಾವು ನೆಮ್ಮದಿಯಾಗಿರೋದು ಸಾಧ್ಯವಾಗಿದ್ದು. ಅಂತಹದ್ರಲ್ಲಿ ನನ್ನ ಮಗಳು ನಿಮ್ಮಂತಹವರ ಮನೆ ಸೊಸೆಯಾಗಿ ಹೋಗ್ತಾಳೆ ಅಂತಂದ್ರೆ ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಹೇಳಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ ಎಂದಾಗ ಅವರ ಮಾತನ್ನ ಕೇಳಿ ಅಲ್ಲೇ ಇದ್ದ ಮಂಜು ಈ ವಿಷಯದ ಬಗ್ಗೆ ಯೋಚಿಸ್ತಾ ನಿಂತು ಬಿಡ್ತಾಳೆ. ಅವರ ಮಗನ ಮುಖ ಅವಳ ಕಣ್ಣ ಮುಂದೆ ಮಿಂಚೋದಕ್ಕೆ ಶುರುವಾಗುತ್ತೆ. ಸ್ನೇಹದಿಂದ ಹುಟ್ಟಿಕೊಂಡ ಪ್ರೀತಿಯನ್ನ ನೆನೆದು ಮದುವೆ ಅನ್ನುವ ಜೀವನಕ್ಕೆ ಕಾಲಿರ್ತಾಳೆ ಅಂತ ಕನಸಲ್ಲೂ ಅಂದುಕೊಂಡಿರ್ಲಿಲ್ಲ ಅನ್ನೋದನ್ನ ನೆನಪಿಸಿಕೊಳ್ಳುತ್ತಾ ನಿಟ್ಟುಸಿರು ಬಿಡ್ತಾಳೆ. ಕೊನೆಗೂ ಮಂಜು ಮದುವೆಯನ್ನ ರಾಜೇಶ್ ಅವರ ಮಗನ ಜೊತೆ ಮಾಡೋದಕ್ಕಾಗಿ ನಿಶ್ಚಯ ಮಾಡ್ತಾರೆ. ಇದೆಲ್ಲ ನಡೆದ 15 ದಿನಕ್ಕೆ ಅದ್ಧೂರಿಯಾಗಿ ಮದುವೆ ಮಾಡುವ ನಿರ್ಧಾರವನ್ನ ಮಾಡಿ ಮತ್ತೊಮ್ಮೆ ಆ ಮನೆ ಅಲಂಕಾರವಾಗುವುದಕ್ಕೆ ಶುರುವಾಗುತ್ತೆ. ಮದುವೆಯ ತಯಾರಿಗಳು ಶುರುವಾಗುತ್ತೆ. ಕೊನೆಗೂ ಮಂಜುಳ ಮದುವೆಯ ಆ ಶುಭ ದಿನ ಬಂದೇ ಬಿಟ್ಟಿತ್ತು. ಮದುಮಗಳಾಗಿ ಅಲಂಕಾರ ಮಾಡಿಕೊಂಡು ಮಂಟಪಕ್ಕೆ ಬಂದ ಮಂಜುಳನ್ನ ನೋಡೋದಕ್ಕೆ 4 ಕಣ್ಣು ಸಾಲದ ಅನ್ನೋ ಹಾಗಿದ್ಲು. ತಾಳಿ ಕಟ್ಟುವ ಸಮಯ. ಆ ಕ್ಷಣದಲ್ಲಿ ಮಂಗಳಾಚರಣೆಯ ಸುಮಧುರ ರಾಗವು ಬೆಳ್ಳಿಯ ಬೆಳದಿಂಗಳು ಮತ್ತು ಸೌಮ್ಯವಾದ ಗಾಳಿಯ ಮೂಲಕ ಅಲಿಯಲು ಪ್ರಾರಂಭಿಸಿತು. ಈ ಕಡೆಯಿಂದ ಮದುಮಗ ಬರ್ತಾನೆ. ಈ ದೃಶ್ಯವನ್ನು ನೋಡಿದ ಮಂಜು ತಂದೆಗೆ ಆಗುತ್ತಿದ್ದ ಸಂತೋಷ ತಮ್ಮನ್ನ ತಾವು ನಿಯಂತ್ರಿಸಿಕೊಳ್ಳಲಾಗದೆ ಅಲ್ಲೇ ನಿಂತಿದ್ದ ರಾಜೇಶ್ ರವರ ಕಾಲಿಗೆ ಬಿದ್ದು ಸಂತೋಷದ ಕಣ್ಣೀರು ಹಾಕುತ್ತಾ, ನಿಮ್ಮ ಈ ಋಣನ ಎಷ್ಟು ಜನ್ಮ ಹುಟ್ಟಿ ಬಂದ್ರು ತೀರ್ಸೋದಿಕ್ಕಾಗಲ್ಲ. ನಮ್ಮ ಮನೆಗೆ ದೇವರಾಗಿ ಬಂದು ನಮ್ಮನ್ನ ಕೈ ಹಿಡಿದ್ರಿ ಎಂದಾಗ ರಾಜೇಶ್, ಅಯ್ಯೋ ಹಾಗೆಲ್ಲ ಮಾಡಬೇಡಿ. ಇವತ್ತು ಮಗಳ ಮದುವೆ, ಸಂತೋಷವಾಗಿರ್ಬೇಕು, ಕಣ್ಣೀರ್ ಹಾಕ್ಬೇಡಿ ಎಂದು ಹೇಳಿ ಅವರನ್ನ ತಬ್ಬಿಕೊಳ್ತಾರೆ. ಕೊನೆಗೂ ತಾಳಿ ಕಟ್ಟುವ ಸಮಯ ಬಂದೇ ಬಿಟ್ಟಿತ್ತು. ಮಂಟಪದ ಕೆಳಗೆ ಮದುವೆಯ ಹುಡುಗ ಹುಡುಗಿ ಮುಂದೆ ನಿಂತು ನಿಷ್ಠೆಯಿಂದ ಪವಿತ್ರವಾದ ಮಾತುಗಳನ್ನ ಹೇಳ್ತಾ ಮದುಮಗ ಮದುವೆಯ ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟುತ್ತಾ ಹೊಸ ಜೀವನಕ್ಕೆ ಕಾಲಿಡ್ತಾರೆ. ಇಬ್ಬರು ತಂದೆಯರ ಆಶೀರ್ವಾದವನ್ನ ಪಡೆಯುತ್ತಾ ಮದುವೆಯ ಪ್ರತಿಯೊಂದು ವಿಧಿವಿಧಾನವೆಲ್ಲ ಮುಗಿದ ನಂತರ ಸುತ್ತಮುತ್ತ ತಂಪಾದ ಗಾಳಿ ಬೀಸುತ್ತಿರುತ್ತದೆ. ಇನ್ನೇನು ಮಂಜು ತನ್ನ ಗಂಡನ ಮನೆಗೆ ಹೋಗುವ ಸಮಯ ಬಂದು ಬಿಟ್ಟಿರುತ್ತೆ. ತನ್ನ ತಂದೆಯ ಬಳಿ ಬಂದು ದುಃಖದಿಂದ ಕಣ್ಣೀರ್ ಹಾಕ್ತಾ ತಂದೆಯನ್ನ ತಪ್ಪಿಕೊಳ್ತಾಳೆ. ಅಪ್ಪ, ಬೇಡಮ್ಮ, ಕಣ್ಣೀರ್ ಹಾಕ್ಬೇಡ. ಇಷ್ಟು ವರ್ಷ ನೀನು ಕಣ್ಣೀರ್ ಹಾಕಿದ್ದು ಸಾಕು. ಈಗ ಕಣ್ಣೀರು ಹಾಕುವ ಸಮಯ ಮುಗ್ದೋಯ್ತು. ಈಗ ನಿನ್ನ ಹೊಸ ಜೀವನವನ್ನ ಸಂತೋಷವಾಗಿ ಬಾಳಬೇಕಮ್ಮ ಎಂದು ದುಃಖದಿಂದ ಮಗಳನ್ನ ಸಮಾಧಾನ ಮಾಡ್ತಾ ರಾಜೇಶ್ನ ಬಳಿ ಬಂದು ಅವರ ಕೈಗಳನ್ನ ಹಿಡಿಯುತ್ತಾ, ಕತ್ತಲಾಗಿದ್ದ ನಮ್ಮ ಮನೆಗೆ ಬೆಳಕಾಗಿ ಬಂದ್ರೆ ನೀವು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾವು ಇಂತಹ ಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ಲ. ನಾನಿರೋ ಈ ಪರಿಸ್ಥಿತಿಯಲ್ಲಿ ನನಗೆ ನನ್ನ ಮಗಳದೇ ಚಿಂತೆಯಾಗೋಗಿತ್ತು. ಆದ್ರೆ ದೇವರು ಬಂದ ಹಾಗೆ ಬಂದು ನನ್ನ ಮಗಳಿಗೊಂದು ದಾರಿ ದೀಪವಾದ್ರಿ. ಅದಕ್ಕೆ ಹೇಳೋದು, ಎಷ್ಟೇ ಬಡತನವಿದ್ರೂ ನಾವು ನಂಬಿರುವ ಆ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳಿ ಎಂದಾಗ ಮಗಳು ಹೇಳ್ತಾಳೆ, ಅಪ್ಪ, ನಾನು ಹೋದ್ಮೇಲೆ ನೀನು ಒಂಟಿಯಾಗಿರ್ತೀಯ. ಸರಿಯಾದ ಸಮಯಕ್ಕೆ ಔಷಧಿ ತಗೋ. ಮಗಳೇ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಆರಾಮವಾಗಿರು ಎಂದಾಗ ರಾಜೇಶ್ ಹೇಳ್ತಾರೆ, ಅದು ಹೇಗೆ ಯೋಚನೆ ಮಾಡೋದಕ್ಕಾಗಲ್ಲ. ಇಷ್ಟು ದಿನ ಮಗಳಿದ್ಲು, ಹಾಗೂ ಹೀಗೋ ಜೀವನ ಮಾಡ್ತಿದ್ರೆ, ಈಗ ಒಬ್ಬಂಟಿಯಾಗಿ ಇಂತಹ ಸ್ಥಿತಿಯಲ್ಲಿ
ಹೇಗೆ ಇರ್ತೀರಾ? ಯಾಕೆ? ನಮ್ಮನೇಲಿ ನಿಮ್ಗೇನ್ ಜಾಗ ಇಲ್ಲ ಅಂತ ಹೇಳಿದ್ನ ನಾನು? ನಮ್ಮನೇಲಿ ನೀವು ಒಬ್ರು. ನಮ್ಮನೇಲಿ ನಮ್ ಜೊತೆನೆ ಇರಬಹುದಲ್ವಾ? ಮಗಳಿಲ್ದೆ ಒಂಟಿಯಾಗಿರೋದು ತುಂಬಾ ಕಷ್ಟ ಆಗುತ್ತೆ ಎಂದಾಗ ಮಗಳು ಹೇಳ್ತಾಳೆ, ಹೌದಪ್ಪ, ಇಂತಹ ಸ್ಥಿತಿಯಲ್ಲಿ ನೀನು ಒಬ್ಬಂಟಿಯಾಗಿರೋದು ಸರಿಯಿಲ್ಲ. ನಮ್ ಜೊತೆನೆ ಬಂದ್ಬಿಡು ಎಂದಾಗ ತಂದೆ ಹೇಳ್ತಾರೆ, ಯಾವ ಜನ್ಮದ ಪುಣ್ಯನೋ ಏನೋ, ತುಂಬಾ ದೊಡ್ಡ ಮನಸ್ಸಪ್ಪ ನಿಮ್ದು ಎಂದು ಕೈ ಮುಗಿದು, ಸರಿನಮ್ಮ, ಹಾಗೆ ಆಗ್ಲಿ ಎಂದು ಹೇಳಿ ಮಗಳ ಜೊತೆ ತಂದೆ ಕೂಡ ಹೊರಡಲು ತಯಾರಾಗ್ತಾರೆ. ಇನ್ನು ರಾಜೇಶ್ ನಗುತ್ತಾ ಮಂಜುಳನ್ನ ನೋಡಿ ಹೇಳ್ತಾರೆ, ಹೆಣ್ಣಿಲ್ದೇ ಇರೋ ನನ್ನ ಮನೆಗೆ ನೀನು ದೀಪವಾಗ್ಬೇಕು ಎಂದು ಹೇಳಿ ಮಂಜುಳನ್ನ ಸಂತೋಷವಾಗಿ ಸೊಸೆಯನ್ನ ಮಾಡಿ ಅವಳ ಜೊತೆ ತಂದೆಯನ್ನು ಕೂಡ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.